ಮೂಡ ನಿವೇಶನ ಹಂಚಿಕೆ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದರ ತನಿಖೆಯನ್ನು ಮಾಡೋದಕ್ಕೆ ಸಿದ್ದರಾಮಯ್ಯ ಅವರಲ್ಲಿ ಸಿಬಿಐ ತನಿಖೆಗೆ ನೀಡಬೇಕು ಅಂತೇಳಿ ಬಿಜೆಪಿ ನಾಯಕರು ಒತ್ತಾಯವನ್ನು ಮಾಡ್ತಾ ಇದ್ರು. ಈಗ ನಿವೃತ್ತ ನ್ಯಾಯಾಧೀಶರಿಂದ ತನಿಖೆಗೆ ಆದೇಶವನ್ನು ಹೊರಡಿಸಲಾಗಿದೆ. PN ದೇಸಾಯಿ ಏಕಸದಸ್ಯ ವಿಚಾರಣಾ ಆಯೋಗ ಇದರ ತನಿಖೆಯನ್ನು ಮಾಡಬೇಕು ಅಂತೇಳಿ ಆದೇಶವನ್ನು ಹೊರಡಿಸಲಾಗಿದೆ. 6 ತಿಂಗಳಲ್ಲಿ ತನಿಖಾ ವರದಿಯನ್ನು ತಾವು ತನಿಖೆ ಮಾಡಿ ತನಿಖೆಯ ವರದಿಯನ್ನು ಸಲ್ಲಿಸಬೇಕು ಅಂತೇಳಿ ಸೂಚನೆಯನ್ನು ನೀಡಲಾಗಿದೆ. ಪ್ರತಿಪಕ್ಷಗಳ ಆರೋಪಗಳಿಗೆ ರಣತಂತ್ರವನ್ನು ಸರ್ಕಾರ ಆ ಮೂಲಕ ರೂಪಿಸಿದೆ. ಬಿಜೆಪಿ ಜೆಡಿಎಸ್ ಮುಖಂಡರಿಗೆ ಹಂಚಿಕೆಯಾದ ಮೂಡ ನಿವೇಶನಗಳ ಬಗ್ಗೆ ತನಿಖೆಗೆ ಈಗ ತೀರ್ಮಾನ ಮಾಡಲಾಗಿದೆ. ತನಿಖೆಯ ವ್ಯಾಪ್ತಿ, ನಿಯಮ, ಷರತ್ತುಗಳ ಬಗ್ಗೆ ಪ್ರತ್ಯೇಕ ಪ್ರಕಟಣೆ ಶೀಘ್ರವೇ ಹೊರಡಿಸ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಕ್ಕಿದೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಬಿಜೆಪಿಯವರು ಇದನ್ನು CBI ಕೊಡಿ ಅಂತ ಹೇಳ್ತಾ ಇದ್ರು, ಆದರೆ ಬಿಜೆಪಿಯವರು ಈಗ ನಿವೃತ್ತ ನ್ಯಾಯಮೂರ್ತಿಗಳಿಗೆ ಕೊಟ್ಟಿದ್ದಾರೆ. ಸದ್ಯ ಇದರ ತನಿಖೆ ಹೇಗೆ ಸಾಗಬಹುದು? ಇದು ಬಿಜೆಪಿಗೆ ಕೌಂಟರ್ ಕೊಡೋದಕ್ಕ ಹೆಂಗೆ ಅಂತ? ರಂಜಿತ್, ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗಿರುವಂತಹ ಮೂಡ ನಿವೇಶನ ಸಂಬಂಧಪಟ್ಟಂತ ಆರೋಪ ಏನಿದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಗಂಭೀರ ಆರೋಪ ಬಂದಿರುವಂತದ್ದು. ಪ್ರತಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ಸಾಕಷ್ಟು ಗಂಭೀರ ಆರೋಪವನ್ನು ಮಾಡಿರುವಂತದ್ದು. ಇದರ ಬೆನ್ನಲ್ಲೇ ಕೂಡ ಈಗ ಪ್ರತಿಪಕ್ಷಗಳಾಗಿಯೂ ಕೂಡ ಅಂದ್ರೆ ಬಿಜೆಪಿ ಜೆಡಿಎಸ್ ನ ಒಂದಷ್ಟು ನಿವೇಶನಗಳು ಕೂಡ ಇದ್ದಾವೆ, ಅವರು ಕೂಡ ಒಂದಷ್ಟು ಅಕ್ರಮ ಸಂಬಂಧಪಟ್ಟಂತೆ ಕೂಡ ಕಾಂಗ್ರೆಸ್ ಆರೋಪ ಮಾಡಿತ್ತು. ಆದ್ರೆ ಅದಕ್ಕಿಂತ ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯ ವಿರುದ್ಧ ಬಂದಿರುವಂತಹ ಆರೋಪಗಳೇನಿದೆ ಅಂದ್ರೆ ಸತ್ತವರ ಹೆಸರಲ್ಲಿ ಮೂಡ ನಿವೇಶನವನ್ನ ಸಂಬಂಧಪಟ್ಟಂತೆ ಏನ್ ತೆಗೆದುಕೊಂಡಿದ್ದಾರೆ, ಅದು ಏನು ಡಿನೋಟಿಫಿಕೇಶನ್ ಮಾಡಿರುವಂತದ್ದು, ಅದು ಮೂಲ ಜಮೀನೇ ಕೂಡ ಅದು ಸರ್ಕಾರಿ ಜಮೀನು, ಇವೆಲ್ಲವೂ ಕೂಡ ಸಾಕಷ್ಟು ಗಂಭೀರ ಆರೋಪವನ್ನ ಬರ್ತಾ ಇರುವಂತದ್ದು. ಇದರ ಬೆನ್ನಲ್ಲೇ ಕೂಡ ಈ ಪ್ರಕರಣ ಸಾಕಷ್ಟು ಚರ್ಚೆ ಆದ ಬೆನ್ನಲ್ಲೇ ಈಗ ಸರ್ಕಾರದಿಂದ ಆದೇಶ ಆಗಿರುವಂತದ್ದು ಮೂಡ ನಿವೇಶನಗಳ ಸಂಬಂಧಪಟ್ಟ ಅಕ್ರಮಗಳು ಸಂಬಂಧಪಟ್ಟಂತೆ ಏನು ಪತ್ರಿಕೆಗಳು ಪ್ರಕಟ ಆಗ್ತಾ ಇದೆ ಮಾಧ್ಯಮಗಳಲ್ಲಿ, ಅದಕ್ಕೆ ನಿವೃತ್ತ ನ್ಯಾಯಾಧೀಶ ತನಿಖೆ ಅಂತ ಹೇಳಿರುವಂತದ್ದು. ಆದ್ರೆ ತನಿಖೆಯ ಸ್ವರೂಪ ಮತ್ತು ವ್ಯಾಪ್ತಿ ಮತ್ತೆ ಅದರ ಒಂದು ಕಂಡೀಷನ್ಸ್ ಏನಿದೆ ಅದಿನ್ನೂ ಕೂಡ ಪ್ರಕಟ ಮಾಡಿಲ್ಲ. ಅಂದ್ರೆ ಈಗ ಕೇವಲ ಸಿದ್ದರಾಮಯ್ಯ ಅವರ ಮೇಲೆ ಬಂದಿರುವಂತಹ ಆರೋಪವನ್ನು ಮಾತ್ರ ತನಿಖೆ ಮಾಡ್ತಾರ ಅಥವಾ ಬಿಜೆಪಿ ಜೆಡಿಎಸ್ ಮೇಲೆ ಬಂದಿರುವಂತಹ ಆರೋಪಗಳನ್ನು ಕೂಡ? ಆದ್ರೆ ಈಗ ಈ ಮಾಧ್ಯಮಗಳಲ್ಲಿ ಬಂದಿರುವಂತಹ ಒಂದಷ್ಟು ಆರೋಪಗಳು ಅಂತ ಹೇಳಿರುವಂತ ಹಿನ್ನೆಲೆಯಲ್ಲಿ ಅದು ಬಿಜೆಪಿ ಜೆಡಿಎಸ್ ವಿರುದ್ಧ ಕೂಡ ಸಾಕಷ್ಟು ಗಂಭೀರ ಆರೋಪಗಳು ಬಂದಿದ್ದು, ಅದನ್ನು ಕೂಡ ಸೇರಿಸಿ ತನಿಖೆ ಮಾಡುವಂತ ಸಾಧ್ಯತೆ ಇರುವಂತದ್ದು. ಅದನ್ನ ಪ್ರತ್ಯೇಕವಾಗಿ ಏನು ಪ್ರಕಟಣೆ ಹೊರಡಿಸ್ತಾರೆ ಮತ್ತು 6 ತಿಂಗಳ ಒಳಗೆ ವರದಿ ಅಂತ ಹೇಳಿರುವಂತ ಹಿನ್ನೆಲೆಯಲ್ಲಿ ಬಿಜೆಪಿ ಜೆಡಿಎಸ್ಗೆ ಕೌಂಟರ್ ಕೊಡುವ ನಿಟ್ಟಿನಲ್ಲಿ ಇಡೀ ಮೂಡ ಪ್ರಕರಣ ಸಂಬಂಧಪಟ್ಟಂತೆ ಕೂಡ ತನಿಖೆ ಮಾಡಿ ಆ ವರದಿ ಮೂಲಕ ಒಂದು ಅಂದ್ರೆ ವಿಚಾರಣೆ ಮಾಡುವಂತದ್ದು. ಈ ಮೂಲಕ ಒಂದಷ್ಟು ಬಿಜೆಪಿ ಜೆಡಿಎಸ್ಗೆ ಕೌಂಟರ್ ಕೊಡುವ ನಿಟ್ಟಿನಲ್ಲಿ ಈ ಒಂದು ಆಯೋಗವನ್ನ ರಚನೆ ಮಾಡಿರುವಂತದ್ದು. ರಂಜಿತ್. ಓಕೆ ವಿಜಯ್, ಥ್ಯಾಂಕ್ ಯು ಮಾಹಿತಿಗಾಗಿ. ಕರಾವಳಿ ಮಲೆನಾಡಿನಲ್ಲಿ ಮುಂದುವರಿದ ಭಾರೀ ಮಳೆ. ಉತ್ತರ ಕನ್ನಡ ಕೊಡಗಿನಲ್ಲಿ ನಾಳೆ ಶಾಲಾ ಕಾಲೇಜಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಉತ್ತರ ಕನ್ನಡದ 10 ತಾಲೂಕುಗಳಲ್ಲಿ ರಜೆ ಘೋಷಣೆ ಮಾಡಲಾಗಿದೆ. ಕರಾವಳಿಯ 5 ಘಟ್ಟದ ಮೇಲಿನ 5 ತಾಲೂಕುಗಳಿಗೆ ರಜೆಯನ್ನು ಕೊಟ್ಟಿದ್ದಾರೆ. ಕೊಡಗು ಜಿಲ್ಲೆಯ ಎಲ್ಲ ಶಾಲೆ ಕಾಲೇಜಿಗೆ ನಾಳೆ ರಜೆ. ಮುನ್ನೆಚ್ಚರಿಕಾ ಕ್ರಮವಾಗಿ ರಜೆಯನ್ನು ಶಾಲಾ ಕಾಲೇಜುಗಳಿಗೆ ಜಿಲ್ಲಾಡಳಿತ ಘೋಷಣೆ ಮಾಡಿದೆ. ಹವಾಮಾನ ಇಲಾಖೆಯಿಂದ ನಾಳೆ ರೆಡ್ ಅಲರ್ಟ್. ನಾಳೆ ಸಂಪೂರ್ಣ ಮಳೆಯ ಆರ್ಭಟಕ್ಕೆ ಈ ಜಿಲ್ಲೆಗಳು ತತ್ತರಿಸಿ ಹೋಗಬಹುದು ಅನ್ನೋ ಸೂಚನೆಯ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ಆಯಾ ತಾಲೂಕುಗಳಲ್ಲಿ ಮಳೆಯ ಆರ್ಭಟ ವಿಪರೀತ ಇದೆ ಅಂಥ ತಾಲೂಕುಗಳಿಗೆ ರಜೆ ಕೊಟ್ಟಿದ್ದಾರೆ. ಕೊಡಗಿನಾದ್ಯಂತ ಸಂಪೂರ್ಣ ಕೊಡಗಿಗೆ ರಜೆಯನ್ನು ಕೊಟ್ಟಿದ್ದಾರೆ. ಟೀಮ್ ಇಂಡಿಯಾ ಆಟಗಾರ ಕನ್ನಡಿಗ KL ರಾಹುಲ್ ಮಂಗಳೂರಿನ ಮೂಲ್ಕಿ ಬಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಪತ್ನಿ ಸಮೇತರಾಗಿ ಭೇಟಿ ನೀಡಿದರು. ದೇವಿಯ ದರ್ಶನವನ್ನು ಪಡೆದು ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕ್ಷೇತ್ರದ ಅರ್ಚಕ ಗೋಪಾಲಕೃಷ್ಣ ಉಪಾಧ್ಯಾಯ ದೇವರಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಪ್ರಸಾದವನ್ನು ನೀಡಿದರು. ಪರಿಪೂರ್ಣಾಪಾರಾಯಣಿ ಸರ್ವಸ್ಥಾತ್ಯರೇ ದೇವಿ ನಾರಾಯಣಿ ಒತ್ತುಮತದ ಸಂಪೂರ್ಣ ಸೇರಿದ ದೇವರ ಸೇವೆಯನ್ನು ಮಕ್ಕಳ ಆಯುಷ್ಯ ಆರೋಗ್ಯನ ಮತ್ತು ಸಕಲ ಪ್ರವೃತ್ತಿಗಳ ಅಲ್ಲಿ ಯಶಸ್ಸನ್ನು ಬರೆದು ನಮ್ಮ ನಿಲ್ಲದ ದೇವರನ್ನ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ದರ್ಶನ್
ಮನೆಯವರ ನಿರಂತರ ಜೈಲು ಭೇಟಿಯಿಂದ ಕೂಲಾದ್ರ ದರ್ಶನ್ ಅನ್ನುವ ಪ್ರಶ್ನೆ ಈಗ ಎದುರಾಗಿದೆ. ತಾಯಿ ಮೀನಮ್ಮ ಹಾಗೂ ಪತ್ನಿ ವಿಜಯಲಕ್ಷ್ಮಿ ಭೇಟಿ ಬಳಿಕ ದರ್ಶನ್ ಜೀವನ ಶೈಲಿ ಬದಲಾಗಿದೆಯಂತೆ. ಹಾಗಾದರೆ ದರ್ಶನ್ ಜೈಲಿನಲ್ಲಿ ಏನು ಮಾಡ್ತಾ ಇದ್ದಾರೆ, ಹೇಗಿದ್ದಾರೆ ಅವರು, ಇದೆಲ್ಲದರ ಕುರಿತಾಗಿ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಕೂಲ್. ಜೈಲು ಸೇರಿದ ಬಳಿಕ ದರ್ಶನ್ ಬದಲಾಗ್ತಾ ಇದ್ದಾನ. ಒಂದು ಕಡೆ ನಟನೆ, ಇನ್ನೊಂದು ಕಡೆ ಸದಾ ಕಾಂಟ್ರವರ್ಸಿ. ಒಂದಲ್ಲ ಒಂದು ಕಿರಿಕ್ ಮೂಲಕವೇ ದರ್ಶನ್ ಹೆಸರುವಾಸಿ. ಅದರಲ್ಲೂ ತನ್ನ ಪ್ರಿಯತಮೆಗಾಗಿ ಮಾಡಿದ ಎಡವಟ್ಟಿನಿಂದ ಇದೀಗ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿಯೇ ದಿನ ಕಳೆಯುವಂತಾಗಿದೆ. ಆದರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ, ಮಗ ವಿನೀತ್, ಸಹೋದರ ದಿನಕರ್ ಹಾಗೆ ತಾಯಿ ಮೀನಾ ತೂಗುದೀಪ ಭೇಟಿ ಬಳಿಕ ಜೈಲಿನಲ್ಲಿ ದರ್ಶನ್ ತನ್ನ ಆಟ ಬಿಟ್ಟು ಕೂಲ್ ಆಗಿದ್ದಾರೆ. ಜೈಲಿನಲ್ಲಿ ವಿಜಯಲಕ್ಷ್ಮಿ ಕೊಟ್ಟಿರುವ ಪುಸ್ತಕ ಓದುವುದು ಹಾಗೂ ಯೋಗ ಧ್ಯಾನದ ಕಡೆ ದರ್ಶನ್ ಹೆಚ್ಚಿನ ಗಮನ ಹರಿಸಿದ್ದಾರಂತೆ. ಇನ್ನು ವಾಕಿಂಗ್ ಹಾಗೂ ಹೊರಗಡೆ ಓಡಾಡುವ ವಿಚಾರಕ್ಕೆ ಜೈಲು ಸಿಬ್ಬಂದಿ ಜೊತೆ ಕಿರಿಕ್ ಮಾಡಿಕೊಂಡಿದ್ದ ದರ್ಶನ್, ಮಗ ವಿನೀತ್ ತಂದು ಕೊಟ್ಟಿದ್ದ ಜರ್ಕಿನ್ ಹಾಗೂ ತಾಯಿ ಪತ್ನಿ ವಿಜಯಲಕ್ಷ್ಮಿ ಭೇಟಿ ವೇಳೆ ಕೊಟ್ಟಿದ್ದ ಶೂಗಳನ್ನು ಧರಿಸಿ ಜೈಲಿನಲ್ಲಿ ಇವತ್ತು ಬೆಳಗ್ಗೆ ದರ್ಶನ್ ಕೂಲ್ ಆಗಿಯೇ ವಾಕಿಂಗ್ ಮಾಡಿದ್ದಾರಂತೆ. ದರ್ಶನ್ ಜೀವನ ಶೈಲಿ ಹೀಗೂ ಇತ್ತ ಅನ್ನುವಂತೆ ಜೈಲಿನ ಸಿಬ್ಬಂದಿ ಮಾತನಾಡಿಕೊಳ್ಳುವಂತೆ ದರ್ಶನ್ ವರ್ತನೆ ಬದಲಾಗಿದೆಯಂತೆ. ಒಂದೆಡೆ ದರ್ಶನ್ ಜೈಲಿನಲ್ಲಿ ಇದ್ದರೂ ಕೂಡ ಹೊರಗೆ ತನ್ನ ಅಭಿಮಾನಿಗಳ ಬಗ್ಗೆ ಹಾಗೂ ಇಂಡಸ್ಟ್ರಿ ಬಗ್ಗೆ ಪದೇ ಮಾತನಾಡ್ತಾ ಇದ್ದು, ಜೈಲಿಗೆ ಹೋದವರ ಬಳಿಯೂ ಕೂಡ ಹೊಸ ಚಿತ್ರ ಯಾವುದೇ ಬಂದರೂ ಅದು ಗೆಲ್ಲಬೇಕು ಅಂತ ಇದ್ದಾರಂತೆ. ಇತ್ತ ಅಭಿಮಾನಿಗಳಿಗೂ ಕೂಡ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಒಳ್ಳೆಯ ಕೆಲಸಗಳನ್ನು ಮಾತ್ರ ಮಾಡಬೇಕು ಅನ್ನುವ ಸಂದೇಶವನ್ನ ಜೈಲು ಸಿಬ್ಬಂದಿಗಳ ಮೂಲಕ ದಾಸ ರವಾನಿಸಿದ್ದಾರಂತೆ. ಅಸಲಿಗೆ ದರ್ಶನ್ ಜೀವನ ಶೈಲಿ ನಿಜಕ್ಕೂ ಬದಲಾಯಿತಾ ಅಥವಾ ಬದಲಾಗಿ ಹೊರ ಬರ್ತಾನೆ ಅನ್ನುವ ಹಾಗೆ ಬಿಂಬಿಸಿಕೊಳ್ತಾ ಇದ್ದಾನ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಅದೇನೇ ಇರಲಿ, ಪ್ರೇಯಸಿಗಾಗಿ ಮಾಡಿದ ತಪ್ಪಿಗೆ ಕಂಬಿ ಹಿಂದೆ ದಿನ ಎಣಿಸ್ತಿರುವ ದರ್ಶನ್ ಮುಂದಿನ ದಿನಗಳಲ್ಲಿ ಆದರೂ ಬದಲಾಗಿ ಹೊರಬಂದು ಕನ್ನಡ ಚಿತ್ರರಂಗಕ್ಕೆ ಮತ್ತೆ ಒಳ್ಳೆಯ ಕೆಲಸ ಮಾಡುವ ಹಾಗಾಗಲಿ ಅನ್ನೋದೇ ಎಲ್ಲರ ಆಶಯ. ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ದರ್ಶನ್ ಜೈಲು ಪಾಲಾಗಿ 1 ತಿಂಗಳು ಸಮೀಪಿಸ್ತಾ ಇದೆ. ಜೈಲು ಹಕ್ಕಿ ಆಗಿರೋ ದಾಸನಿಗಾಗಿ ಅಭಿಮಾನಿಗಳು ದೇವರ ಮೊರೆ ಹೋಗಿದ್ದಾರೆ. ಕೇವಲ ಫ್ಯಾನ್ಸ್ ಮಾತ್ರ ಅಲ್ಲ, ದರ್ಶನ್ ವಕೀಲರು ಕೂಡ ಟೆಂಪಲ್ ರನ್ ಮಾಡ್ತಿದ್ದಾರೆ. ಯಾರವರು, ಎಲ್ಲಿ ಹೋಗಿದ್ದಾರೆ, ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. ದೇಗುಲದ ತುಂಬೆಲ್ಲ ದರ್ಶನ್ ಫ್ಯಾನ್ಸ್. ದೊಡ್ಡವರು, ಕೈಯಲ್ಲಿ ಡೆವಿಲ್ ಸಿನಿಮಾ ಪೋಸ್ಟರ್ಸ್. ದಾಸನ ಬಿಡುಗಡೆಗಾಗಿ ವಿಶೇಷ ಪೂಜೆ. ಆದಷ್ಟು ಬೇಗ ರಿಲೀಸ್ ಆಗುವಂತೆ ದೇವರಿಗೆ ಪ್ರಾರ್ಥನೆ.